ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಸೆಡೆಕಾಯಿ ಬಸ್ಸಾರು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೆಡೆಕಾಯಿನ ನಾವೇ ಬೆಳೆದಿದ್ದೀವಿ. ಸೆಡೆಕಾಯಿ ತರೋದಕ್ಕೆ ಅಂತ ನಾನು ತೋಟದ ಹತ್ರ ಬಂದೆ. ಆದರೆ ಸೆಡೆ ಸೊಪ್ಪು ಕೊಯ್ಯೋರು ಇನ್ನೂ ಬಂದಿರಲಿಲ್ಲ. ನಾನು ಬಂದು ಅರ್ಧ ಗಂಟೆ ಆದಮೇಲೆ ಅವ್ರು ಬಂದರು. ಅವರು ಸೊಪ್ಪು ಕೊಯ್ಯಬೇಕಾದ್ರೆ ನನಗೆ ಈ ಸೆಡೆಕಾಯಿನ ನಾನು ಕಲೆಕ್ಟ್ ಮಾಡ್ಕೋತೀನಿ. ಈ ಸೆಡೆಕಾಯಿಯಿಂದ ನಾವು ಬಸ್ಸಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿರೋ ಕಿಲ್ಮೆ ಹುಳಗಳೆಲ್ಲ ಸಾಯ್ತವೆ ಅಂತ ನಮ್ಮ ಅತ್ತೆ ಮಾವ ಹೇಳ್ತಾರೆ. ಈ ಸೆಡೆಕಾಯಿ ನಾವು ಬೆಳೆಯೋದ್ರಿಂದ ನಾವು ತುಂಬ ಯೂಸ್ ಮಾಡ್ತೀವಿ. ನನ್ನ ತವ್ರ ಮನೆಯಲ್ಲಿ ನಾನು ಈ ಥರ ಸೆಡೆಕಾಯಿ ಸಾಂಬಾರು ಊಟ ಮಾಡೇ ಇಲ್ಲ. ಏಕೆಂದರೆ ನಮ್ಮ ತವ್ರ ಮನೆ ಶಿಕಾರಿಪುರ ತಾಲೂಕು, ನನ್ನ ಗಂಡನ ಮನೆ ಬಂದು ಶಿರಾ ತಾಲೂಕು. ಇಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಸೆಡೆಕಾಯಿ ಜೊತೆಗೆ ತೊಗರಿಕಾಳು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಸೆಡೆಕಾಯಿ ತಂದಿದ್ದೀನಿ, ತೊಗರಿಕಾಳು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೆಡೆಕಾಯಿನ ಸಣ್ಣದಾಗಿ ಕೊಯ್ದುಬಿಟ್ಟು ಕುದಿಯೋ ಬಿಸಿನೀರಿಗೆ ಹಾಕಿ ವಾಶ್ ಮಾಡ್ಕೋಬೇಕು. ಇವಾಗ ನಾನು ಮೊಳಕೆ ಕಾಳು ಕಟ್ಟಿದ್ದೆ, ತುಂಬ ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ. ಇವತ್ತು ಸಂಜೆ ಇದನ್ನು ಸಾಂಬಾರು ಮಾಡ್ತೀನಿ. ಈಗ ಸೆಡೆಕಾಯಿ ಜೊತೆಗೆ ನಾನು ತೊಗರಿಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ತೊಗರಿಕಾಳು ಮತ್ತು ಸೆಡೆಕಾಯಿ ಇವೆರಡನ್ನೂ ಕೂಡ ನಾನೀಗ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಯಿಸ್ಕೊಂಡ್ಮೇಲೆ ನಾನು ಬಸ್ಕೊಂಡಿದ್ದೀನಿ. ಬಸ್ತಿರೋ ನೀರಿದು. ಆದರೆ 1/4 kg ಕಡಲೆ ಬೀಜನ ಹುರಿದ್ಬಿಟ್ಟು ಮತ್ತು ಅದ್ರ ಜೊತೆ 4 ಮೆಣಸಿನ್ಕಾಯಿನೂ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ನಾನು ಪೌಡ್ರ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣನ್ನು ಬೇಯಿಸಿಟ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಯಿ ಇನ್ನೂ ತುರ್ಕೋಬೇಕು, ಒಂದು ಕಾಯಿನ. ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ. ಈರುಳ್ಳಿನ ನಾನು ಒಗ್ಗರಣೆಗೆ ಅಂತ ಯೂಸ್ ಮಾಡ್ತೀನಿ. ಈ ಎಲ್ಲ ಮಿಕ್ಕಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಕಡೆ ರುಬ್ಬಿಟ್ಕೋತೀನಿ. ಮತ್ತು ಈ ಸಾರಿಗೆ ನಾನು ಹುಣಸೆ ಹಣ್ಣನ್ನ ಯೂಸ್ ಮಾಡೋದಿಲ್ಲ, ಹಳೆ ಹುಣಸೆ ಹಣ್ಣು ಅಂತ. ಮನೆ ಎದುರಿಗಿರೋ ಹುಣಸೆ ಮರದಲ್ಲಿ ನಾನು ಹುಣಸೆಕಾಯಿ ಕಿತ್ಕೊಂಡ್ಬಂದು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಕಿವಿಸ್ಬಿಟ್ಟು ಹುಳಿನ ಸಪ್ರೇಟ್ ಮಾಡ್ಕೊಳ್ತೀನಿ. ಆ ವೇಸ್ಟ್ನ ಎತ್ತಿಟ್ಕೊಳ್ತೀನಿ. ನೋಡಿ, ಇದು ಹುಳಿ. ಈ ಹುಳಿನೇ ನಾನು ಸಾಂಬಾರಿಗೆ ಯೂಸ್ ಮಾಡೋದು. ನಾನು ದಸರಾ ಹಬ್ಬ ಆದಮೇಲಂತೂ ನಾನು ಒಂದು ದಿವಸನೂ ಹಳೆ ಹುಣಸೆಹಣ್ಣು ಯೂಸೇ ಮಾಡೋದಿಲ್ಲ. ಹೊಸ ಹುಣಸೆಕಾಯಿ ತಂದು ಈ ರೀತಿ ಹುಳಿ ಮಾಡಿಕೊಂಡೆ ಸಾಂಬಾರಿಗೆ ಹಾಕೋದು. ಈಗ ನೋಡಿ, ಒಂದು ಕಾಯಿ ತುರಿನ ನಾನು ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಂದು ಕಾಯಿ ಫುಲ್ ತುರಿದಾಕಿದ್ದೀನಿ. ಈಗ ಇದನ್ನು ಎಲ್ಲ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡ ನಂತರ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ನೋಡಿ, ಇದರಲ್ಲಿ ಸೆಡೆಕಾಯಿ ಮತ್ತು ತೊಗರಿಕಾಳು, ಹಸೆ ತೊಗರಿಕಾಳು, ಕಡಲೆ ಬೀಜದ ಪೌಡ್ರು ಮತ್ತು ಕಾಯಿ, ಇದರಲ್ಲಿ ಎಷ್ಟು ವಿಟಮಿನ್ಸು ಪ್ರೋಟೀನ್ಸ್ ಇದೆ ಅನ್ನೋದೇ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಇದನ್ನು ಒಗ್ಗರಣೆ ಕೊಡೋಣ. ಈರುಳ್ಳಿನ ಒಗ್ಗರಣೆ ಕೊಟ್ಬಿಟ್ಟು ಇದಕ್ಕೆ ನಾವು ಸೇರಿಸ್ಕೊತೀವಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಈ ಸೊಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್ನ ನಾವು ಬಸ್ತಿರೋ ನೀರಿಗೆ ಅದಕ್ಕೆ ಸರಿಯಾಗಿ ಕಲಸಿಟ್ಟಿದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಸೊಪ್ಪಿಗೆ ಅಂತ ಒಗ್ಗರಣೆ ಹಾಕಿರುವ ಪಾತ್ರೆಗೆ ಹಾಕಿ ನಾನೀಗ ಕಲಸಿಬಿಡ್ತೀನಿ. ಇದಕ್ಕೆ ಹುಳಿ, ಉಪ್ಪು ಎಲ್ಲ ನಾನು ನೋಡಿಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರು ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ. ಈ ಸಾಂಬಾರಿನ ಜೊತೆಗೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ನೋಡಿ, ಈಗ ನಾವು ಬಡಿಸ್ಕೊಳ್ಳೋಣ. ಈಗ ನೋಡಿ, ರುಚಿ ರುಚಿಯಾದ ಬಸ್ಸಾರು ಮುದ್ದೆ ರೆಡಿಯಾಗಿದೆ. ಇದು ನಮ್ಮ ಮನೆ ಒಂದು ಹೊತ್ತಿನ ಊಟ. ಇದ್ರ ಜೊತೆ ಸ್ವಲ್ಪ ರೈಸು ಕೂಡ ಊಟ ಮಾಡ್ತೀವಿ. ನಮ್ಮ ಮನೆಯಲ್ಲಿ ನಾವು 2 ಹೊತ್ತು ಮಾತ್ರ ಊಟ ಮಾಡೋದು. ಮಧ್ಯಾಹ್ನ ನಾವು ಯಾರೂ ಊಟನೇ ಮಾಡೋದಿಲ್ಲ. ಬರೀ ಹಣ್ಣು ತಿನ್ನೋದು, ಇಲ್ಲ ಫ್ರೂಟ್ ಜ್ಯೂಸ್ ಕುಡಿಯೋದು. ಈ ರೀತಿ ಬಾಳೆಹಣ್ಣು ನಾವೇ ಬೆಳೆದಿರೋದು. ಇದು ಕೂಡ ನಮ್ಮ ಮರದಲ್ಲೇ ಬೆಳೆದಿರೋದು, ಬೆಲ್ದಣ್ಣು ಕೂಡ. ಮತ್ತು ನಮ್ಮ ಮನೇಲಿ ಎಲ್ಲ ವೆರೈಟಿ ಹಣ್ಣುಗಳು ಇದ್ದೇ ಇರುತ್ತೆ. ಈಗ ನೋಡಿ, ಕಲ್ಲಂಗಡಿ ಹಣ್ಣು ಕೂಡ ನಾವೇ ಬೆಳೆದಿರೋದು. ನಾವೇನೇ ಹಣ್ಣುಗಳನ್ನು ಬೆಳೆದೇ ತಿಂತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.